ಶುಭಾಶಯಗಳನ್ನು ತಿಳಿಸುವಳಾಗಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮನ್ನು ಜೀವಿತ ಸಂಖ್ಯೆಯಲ್ಲಿ ಇಟ್ಟಿದ್ದಕ್ಕಾಗಿ, ಆತನ ಪವಿತ್ರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ, ನಮ್ಮನ್ನು ಇಟ್ಟದಕ್ಕಾಗಿ ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವುದಾಗಿದ್ದೇವೆ. ಈಗ ಹೇಳ್ತಕ್ಕಂಥ ವಾಕ್ಯದ ನನ್ನ ಆಧಾರ ವಾಕ್ಯ ಯಾವುದೆಂದರೆ ಯೋಹಾನನ ಬರೆದ ಸುವಾರ್ತೆ 17:17 ವಚನಗಳು. ಯೇಸುವು ತನ್ನ ಶಿಲುಬೆಯನ್ನೇ ಹೊತ್ತುಕೊಂಡು ಕಪಾಲವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಪ್ರಿಯ ಮಾತಿನಲ್ಲಿ ಎಂದು ಹೆಸರು. ಅಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು. ಅವರಲ್ಲಿ ಆ ಕಡೆ ಒಬ್ಬನನ್ನು ಈ ಕಡೆ ಒಬ್ಬನನ್ನು ನಡುವೆ ಯೇಸುವನ್ನು ಇಟ್ಟರು ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಿರತಕ್ಕಂಥ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವ, ನಮಗೆ ರಾತ್ರಿ ಎಲ್ಲ ಸುಖವಾದ ನಿದ್ರೆಯನ್ನು ಕೊಟ್ಟು ಮುಂಜಾನೆ ವೇಳೆಯನ್ನು ನೋಡ ಮಾಡಿದ್ದಿ, ನಿನಗೆ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಈಗ ಒಟ್ಟಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ, ಹೇಳುವಂತೆ, ಕೇಳುವಂತೆ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಕೂಟದ ಪ್ರಾರಂಭವೂ ಮಧ್ಯವೂ ಅಂತ್ಯವೂ ನೀನೇ ಆಗಿರೋ ರಕ್ಷಕ. ನಾನು ಹೇಳ್ತಕ್ಕಂಥ ಮಾತುಗಳು ಸ್ವಾಮಿ ಎಲ್ಲರ ಮನ ಮುಟ್ಟುವಂತೆ ಇರಲಿ ಸ್ವಾಮಿ. ಇದರಲ್ಲಿ ಯಾವುದಾದರೂ ನಾನು ತಪ್ಪು ಹೇಳದಂತೆ ನೀನು ಸಹಾಯ ನನಗೆ ಗ್ರಹಿಸಬೇಕೆಂದು ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ಬಹು ತಾಳ್ಮೆಯಿಂದಲೂ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾನು ಹೇಳ್ತಕ್ಕಂಥ ವಿಷಯ, ಯೇಸು ಕ್ರಿಸ್ತರು ಗೊಲ್ಗೊಥಾ ಗುಡ್ಡದ ಮೇಲೆ ಶಿಲುಬೆಯ ಮೇಲೆ ಹಾಕಲ್ಪಟ್ಟ ವಾಕ್ಯವನ್ನು ನಾವು ಈಗ ಓದಿದ್ದೇವೆ. ಈಗ ಯಾರೇ ಆಗಲಿ, ಸಹಜವಾಗಿ ಪ್ರಸಂಗ ಮಾಡುವವರಾಗಲಿ, ವಾಕ್ಯ ಯಾರೇ ಹೇಳಲಿ, ಈ ಯಾವ ವಿಷಯದಲ್ಲಿ ವಾಕ್ಯ ಹೇಳ್ತಾರಂದ್ರೆ ಯೇಸು ಕ್ರಿಸ್ತನ ಕ್ರೂಜೆಯ ಬಗ್ಗೆ. ಆದರೆ ಇಲ್ಲಿ ನಾವು ಅದೇ ಸ್ಥಳದಲ್ಲಿ ಅದೇ ಸಮಯದಲ್ಲಿ 3 ಜನರನ್ನು ಶಿಲುಬೆಗೆ ಹಾಕಿದರು. 3 ಕ್ರೂಜೆಗಳ ಬಗ್ಗೆ ನಾವು ಯಾರೂ ವಿಚಾರ ಮಾಡುವುದಿಲ್ಲ, ಧ್ಯಾನ ಮಾಡುವುದಿಲ್ಲ. ಆದ್ದರಿಂದ ಇವತ್ತು ನಾನು 3 ಶಿಲುಬೆಗಳ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ನಾನು ತಿಳಿದಷ್ಟರ ಮಟ್ಟಿಗೆ ನಾನು ಹೇಳುವಂತವಳಾಗಿದ್ದೇನೆ. ಅಲ್ಲಿ 3 ಶಿಲುಬೆಗಳು ಇದ್ದವು. ಶಿಲುಬೆಗಳ ಮೇಲೆ 3 ಮಂದಿ ಸತ್ತರು. ಆದರೆ ಆ 3 ಮರಣದಲ್ಲಿಯೂ ದೊಡ್ಡ ವ್ಯತ್ಯಾಸ ಉಂಟು. ಕ್ರಿಸ್ತನು ಪಾಪ ನಿವಾರಣೆಗಾಗಿ ಸತ್ತನು, ಪಾಪದ ಪಾಲಿಗೆ ಸತ್ತನು ಒಬ್ಬ ಕಳ್ಳನು. ಇನ್ನೊಬ್ಬ ಕಳ್ಳನು ಪಾಪದಲ್ಲಿಯೇ ಸತ್ತನು. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಸತ್ತನು. ಇನ್ನೊಬ್ಬ ಕಳ್ಳನು ತನ್ನನ್ನು ನಿವಾರಣೆ ಮಾಡಿಕೊಂಡನು, ಇನ್ನೊಬ್ಬನು ಪಾಪದಲ್ಲಿಯೇ ಸತ್ತನು. ಈ 3 ಶಿಲುಬೆಗಳ ಗುರುತನ್ನು ನಾವು ನೋಡಿಕೊಳ್ಳೋಣ. ಕ್ರಿಸ್ತನು ಪಾಪ ನಿವಾರಣೆಗಾಗಿ ಸತ್ತನು. ಹೌದ್ರೆ, ಕ್ರಿಸ್ತನಿಗೂ ಹಾಗೂ ಆತನ ಬಲಗಡೆಯಲ್ಲಿ ಸತ್ತ ಮನುಷ್ಯರಿಗೂ ದೊಡ್ಡ ವ್ಯತ್ಯಾಸ ಉಂಟು. ಆತನು ನಿರ್ದೋಷಿಯೂ ಪಾಪರಹಿತನೂ ಆಗಿರುವಲ್ಲಿ ಅವರು ದೋಷಿಗಳು, ಪಾಪಭರಿತರು ಆಗಿದ್ದರು. ಇಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ, ಕ್ರಿಸ್ತನು ಪಾಪರಹಿತನಾಗಿದ್ದನು, ಆ ಕಳ್ಳರು ಪಾಪಭರಿತರಾಗಿದ್ದರು. ಪಾಪರಹಿತನಾಗಿದ್ದಾನೆಂದು ಎಷ್ಟೋ ಜನರು ಅಲ್ಲಿ ಸಾಕ್ಷಿ ಕೊಟ್ಟರು. ಸಾಕ್ಷಿ ಕೊಟ್ಟರ ವಿಷಯಗಳು ನಾವು ನೋಡ್ಬೇಕಾದ್ರೆ, ಯೋಹಾನನ ಬರೆದ ಸುವಾರ್ತೆ 18ನೇ ಸಂಧಿ 38ನೇ ವಚನದಲ್ಲಿ ನೋಡುತ್ತೇವೆ ನಾವು. ಪಿಲಾತನು ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಎಂದು ಹೇಳಿದನು. ಮೊದಲನೇದಾಗಿ ದೊಡ್ಡ ವ್ಯಕ್ತಿಯಾಗಂತ ಪಿಲಾತನು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ. ಏನಂತ? ಆತನಲ್ಲಿ ಯಾವ ಅಪರಾಧವು ನನಗೆ ಕಾಣಿಸುವುದಿಲ್ಲ. 2ನೇ ಸಾಕ್ಷಿ ಮತ್ತಾಯ 27:19 ನೋಡ್ತೇವೆ. ಪಿಲಾತನ ಹೆಂಡತಿ, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ. ನೋಡ್ರಿ, 2ನೇದಾಗಿ ಆತನ ಹೆಂಡತಿ ಏನ್ ಹೇಳಿ ಕಳಿಸ್ತಾಳ? ನೀನು ಸತ್ಪುರುಷನ ಗೊಡವೆಗೆ ಹೋಗಬೇಡ. ಆತನ ಹೆಂಡತಿ ಗೊತ್ತಿತ್ತು ಆತನು ಸತ್ಪುರುಷನು ಅಂತ. ಪಿಲಾತನಿಗೆ ಗೊತ್ತಿತ್ತು ಈತನ ಯಾವ ತಪ್ಪನ್ನು ಮಾಡ್ಲಾರ್ದೆ ಶಿಲ್ಬೆಗೆ ಹಾಕಕತ್ತಾರ ಅಂತ. ಆಮೇಲೆ ಇಲ್ಲಿ ಹೆಂಡತಿಗೂ ಗೊತ್ತಿತ್ತು. ಅದಕ್ಕೆ ಏನ್ ಹೇಳ್ತಾಳಕಿ? ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ. ಇನ್ನು ಮುಂದೆ ವಚನದಲ್ಲಿ ನೋಡ್ತೀವಿ, ನನ್ನ ಕನಸು ಸರಿ ಕನಸು ಬಿದ್ದಿಲ್ಲ ಅಂತ ಕನಸಿಂದ ವಿವರನ್ನ ಅಲ್ಲಿ ಹೇಳುವಂತದ್ದಾಗಿದೆ. ಆಮೇಲೆ 3ನೇದಾಗಿ ನೋಡ್ತೀವಿ ನಾವು ಮತ್ತಾಯ 27:4 ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟಂತ ಇಸ್ಕರಿ ಯೂತನೇ ಸಾಕ್ಷ್ಯ ಕೊಡ್ತಾನೆ. ಏನು? ಈತನು ಅಲ್ಲದ್ದೇನೂ ಮಾಡಲಿಲ್ಲ ಅಂತ. ಪೇತ್ರನು ಸಹ ಹೇಳ್ತಾನ, ಈತನಲ್ಲಿ ಯಾವ ಪಾಪ ಇಲ್ಲ, ಈತನ ಬಾಯಿಯಲ್ಲಿ ಯಾವ ವಂಚನೆ ಮಾತುಗಳು ಬರಲಿಲ್ಲ ಅಂತ. ಇವೆಲ್ಲ ಸಾಕ್ಷ್ಯಕ್ಕಿನ ಮುಖ್ಯವಾದ ಸಾಕ್ಷಿ ಇನ್ನೊಂದು ಅದ.
ಏನಂದ್ರೆ ಈತನ ಜೊತೆಯಲ್ಲಿ ಎಡಗಡೆಯಲ್ಲಿ ನೇತಾಡುತ್ತಿದ್ದ ಕಳ್ಳನು ಸಹ, ಆತನ ಕಳ್ಳನಾಗಿದ್ದ, ಪಟಿಂಗನಾಗಿದ್ದ ಆತನು ಕೂಡ ಈತನನ್ನು ಕಂಡಿಡಿತಾನ. ಏನಂತ, ಈತನು ನ್ಯಾಯವಾದ ರೀತಿಯಿಂದ ಈತ ಮರಣಕ್ಕೆ ಬಂದಿಲ್ಲ, ನಾವಾದರೂ ನ್ಯಾಯವಾಗಿ ಮರಣಕ್ಕೆ ಬಂದಿದ್ದೇವೆ, ಈತನ ಹತ್ರ ಯಾವ ತಪ್ಪುಗಳಿಲ್ಲ ಅಂತೇಳಿ ಆತನ ಜೊತೆಯಲ್ಲಿ ನೇತಾಡುತ್ತಿದ್ದ ಕಳ್ಳನು ಕೂಡ ಇಲ್ಲಿ ಸಾಕ್ಷಿ ಕೊಡುವುದನ್ನ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಯಾವುದಕ್ಕಾಗಿ ಶಿಲ್ಬೆಯ ಮೇಲೆ ಸತ್ತರು ಅಂತೇಳಿ ನಾವು ನೋಡ್ಬೇಕಾದ್ರೆ, ನಮ್ಮೆಲ್ಲರ ಪಾಪಗಳಿಗೋಸ್ಕರ, ನಾವು ಮಾಡ್ತಕ್ಕಂಥ ಪಾಪಗೋಸ್ಕರ ಆತನು ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿಕೊಂಡನು. ನಮ್ಮ ಮೇಲೆ ಪ್ರೀತಿ ಇದ್ದವ್ರು ನಾವ್ ಏನ್ ಮಾಡ್ತೀವಿ, ತಪ್ಪು ಮಾಡಿದ್ರು ಅವ್ರ ತಪ್ಪುಗಳನ್ನ ನಮ್ಮ ಮೇಲೆ ಹಾಕೋತೀವಿ. ಇದ್ರ ಬಗ್ಗೆ ಒಂದು ಚಿಕ್ಕ ಉದಾಹರಣೆ ಏನಂದ್ರೆ, ದೇಶದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿರ್ತಾರ, ನಿಜವಾಗಿ ಆದಂತ ಘಟನೆ ಅಂತ ಇದು. ಚೈನಾ ದೇಶದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರೆ, ಅಣ್ಣ ನ್ಯಾಯಾಧೀಶ ಆಗಿರ್ತಾನ, ತಮ್ಮ ಪಟಿಂಗ ಆಗಿರ್ತಾನ. ಬಹಳ ಮನೆಗಳಲ್ಲಿ ನೋಡ್ರಿ, ಮಕ್ಕಳು ಒಬ್ರು ಒಳ್ಳೆಯವರಿದ್ರೆ ಒಬ್ರು ಕೆಟ್ಟವ್ರು ಇರ್ತಾರೆ. ಅದೇ ರೀತಿಯಾಗಿ ತಮ್ಮ ಪಟಿಂಗನಾಗಿರ್ತಾನ, ಅಣ್ಣ ನ್ಯಾಯಾಧೀಶ ಆಗಿರ್ತಾನ. ಆ ಊರುಗಳಲ್ಲಿ ಏನ್ ನ್ಯಾಯ ಬಂದ್ರು ನ್ಯಾಯಾಧೀಶರ ಹತ್ರ ಬರ್ತಿರ್ತಾರ. ಇದೇ ರೀತಿ ಪಟಿಂಗನಾದ ತಮ್ಮ ಒಂದ್ಸಲ ಕೊಲೆ ಮಾಡಿ, ದೊಡ್ಡ ವ್ಯಕ್ತಿನ ಕೊಲೆ ಮಾಡಿ ಇವ್ರ ಹತ್ರ ನ್ಯಾಯಕ್ಕೆ ಬಂದಾಗ ಈಗ ಏನ್ ನ್ಯಾಯ ಹೇಳ್ಬೇಕು? ಅವಾಗ ಅವ್ರ ಅಣ್ಣ ನ್ಯಾಯ ಹೇಳ್ತಾನ, 3 ದಿನದಲ್ಲಿ ನನ್ನ ತಮ್ಮನನ್ನ ನಾನು ಗಲ್ಲಿಗೆ ಏರಿಸ್ತೀನಿ ಅಂತ ಹೇಳ್ಬಿಡ್ತಾನೆ. ಆಮೇಲೆ ಮನೆಗೆ ಬಂದ್ಮೇಲೆ ತಮ್ಮ ಹೇಳ್ತಾನೆ, ಅಣ್ಣ ನಾನು ನಿನ್ ತಮ್ಮ ಇದ್ದೀನಿ, ನೀನ್ ನನ್ಗೆ ಎಷ್ಟು ಪ್ರೀತಿ ಮಾಡ್ತಿದ್ದಿ, ಆದ್ರೆ ನೀನ್ ಹೆಂಗ ನನ್ನ ಗಲ್ಲಿಗೆ ಏರಿಸ್ತಿದಿ ಅಂದಾಗ ಅಣ್ಣ ಹೇಳ್ತಾನ, ಅಲ್ಲಿ ನಾನು ನ್ಯಾಯ ಕೊಡ್ಬೇಕಾದಾಗ ನಾನು ನಿನ್ನ ಅಣ್ಣ ಅಲ್ಲ, ನಾನು ನ್ಯಾಯಾಧೀಶ, ಎಲ್ಲರಿಗೂ ಕೊಟ್ಟಾಗ ನಾನು ನಿನಗೆ ನ್ಯಾಯ ಕೊಡ್ಬೇಕು ಅಂತ ಹೇಳ್ತಾನೆ. ಸೆರೆಮನೆಯಲ್ಲಿ ಒಯ್ದಾಕ್ತಾರ. 1 ದಿವಸ ಹೋಗ್ತದ, 2 ದಿವಸ ಹೋಗ್ತದ, 3ನೇ ದಿವಸ ಏನ್ ಮಾಡ್ಬೇಕು, ಅತ್ತಗ ಗಲ್ಲಿಗೆ ಏರಿಸ್ಬೇಕಾಗಿರ್ತದ. ಅವಾಗ ಏನ್ ಮಾಡ್ತಾನ, ಅಣ್ಣ ತನ್ನ ನ್ಯಾಯಾಧಿಪತಿ ಡ್ರೆಸ್ ಹಾಕೊಂಡು ತಮ್ಮನ ಸೆರೆಮನೆಯಲ್ಲಿ ಕೋಣೆಯೊಳಗೆ ಹೋಗ್ತಾನ. ಅವಾಗ ಹೇಳ್ತಾನ, ನೋಡ್ತಮ್ಮ, ಇಲ್ಲಿ ನ್ಯಾಯ ಕೊಡುವಾಗ ನಾನು ಏನಿದ್ದೆ, ನ್ಯಾಯಾಧೀಶನಾಗಿದ್ದೆ, ಆದರೆ ಈಗ ನಿನ್ನ ಅಣ್ಣನಾಗಿ ನಾನು ನಿನ್ನ ಹತ್ರ ಬಂದೀನಿ. ಅದಕ್ಕೆ ನಾನು ನಿನಗೆ ನ್ಯಾಯ ಕೊಡ್ಬೇಕಾದ್ರೆ ಏನದ, ನನ್ನ ನ್ಯಾಯಾಧಿಪತಿ ಬಟ್ಟೆಗಳನ್ನು ನೀನು ಹಾಕೋ, ಯಾಕಂದ್ರೆ ನಾನು ನಿನಗೆ ಬಹಳ ಪ್ರೀತಿ ಮಾಡ್ತೀನಿ, ನಾನು ನಿನ್ನ ಸಲುವಾಗಿ ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀನಿ. ನೀನು ನನ್ನ ಬಟ್ಟೆಗಳನ್ನು ಹಾಕಿಕೊಂಡು ನೀನು ಓಡಿ ಹೋಗು, ನಿನ್ನ ಬಟ್ಟೆಗಳನ್ನು ಹಾಕಿಕೊಂಡು ನಾನು ಗಲ್ಲಿಗೆ ಏರ್ತೀನಿ ಅಂತ ಹೇಳ್ತಾನೆ. ಅವಾಗ ತಮ್ಮ ಎಷ್ಟಾದ್ರೂ ಕೆಟ್ಟವಿರ್ತಾನ, ಅವನು ಅಣ್ಣನ ಬಟ್ಟೆಗಳನ್ನ ಹಾಕೊಳ್ತಾನ, ಓಡಿ ಹೋಗ್ಬಿಡ್ತಾನ. ಆದ್ರೆ ಅಣ್ಣ ಏನ್ ಮಾಡ್ತಾನ, ತಮ್ಮನ ಬಟ್ಟೆ ಹಾಕೊಂಡು, ಮುಖಕ್ಕೆ ಬಟ್ಟೆ ಹಾಕೊಂಡು ತನ್ನ ಗಲ್ಲಿಗೆ ಏರಿಸ್ತಾರ. ಬಿದ್ದ ಮೇಲೆ ನೋಡ್ತಾನ, ಓಡಿ ಬರ್ತಾನ. ಸತ್ತ ಮೇಲೆ, ಅಣ್ಣ ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸು, ಇನ್ಮೇಲೆ ನೀನು ನನ್ನ ಸಲುವಾಗಿ ಪ್ರಾಣ ಕೊಟ್ಟಿದೆಯಲ್ಲ, ಇನ್ಮೇಲೆ ನಾನು ಪಾಪಗಳನ್ನ ಮಾಡೋದಿಲ್ಲ, ನಾನು ಒಳ್ಳೆಯವನಾಗಿರ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಅಣ್ಣ ಯಾವ ರೀತಿ ತನ್ನ ಪ್ರಾಣ ಕೊಟ್ಟು ತಮ್ಮನನ್ನು ಒಳ್ಳೆಯ ರೀತಿ ಇರುವಂತೆ ಪ್ರೇರೇಪಿಸಿದನು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ತನ್ನ ಅಮೂಲ್ಯವಾದ ಪ್ರಾಣವನ್ನು ಶಿಲ್ಬೆಯ ಮೇಲೆ ಕೊಟ್ಟು ನಮ್ಮನ್ನು ಪಾಪದಿಂದ ವಿಮುಕ್ತಿ ಮಾಡಿದರು. ಇದು ಮೊದಲನೇ ಶಿಲ್ಬೆ. 2ನೇ ಶಿಲ್ಬೆ, ಅವನು ಪಾಪವನ್ನು ಜಯಿಸಿದಂತ ಕಳ್ಳನಾಗಿದ್ದನು. ಯಾವ ರೀತಿ ಅಂದರೆ, ಆತನು ಕೂಡ, ಇಬ್ಬರು ಕಳ್ಳರು ಕೂಡಿ ಯೇಸು ಸ್ವಾಮಿ ಹಾಸ್ಯ ಮಾಡಿರ್ತಾರ, ಎಲ್ಲ ಜನರ ಜೊತೆ ಇವ್ರನ್ನು ಹಾಸ್ಯ ಮಾಡಿರ್ತಾರ. ನೀನ್ ದೇವರಾಗಿದ್ರೆ ಇಳಿದ್ ಬಾ, ನೀನು ಉಳಿಸ್ಕೋ, ನಮ್ಮನ್ನು ಉಳಿಸು ಅನ್ನೋ ಮಾತಾಡಿರ್ತಾರ, ಎಲ್ಲ ಮಾಡಿರ್ತಾರ. ಆದ್ರೆ ಈತನು ಮನಸ್ಸು ಪರಿವರ್ತನೆ ಆಗ್ತದೆ. ಯಾವ ರೀತಿಯಿಂದ ಆಗ್ತದಂದ್ರೆ, ಅವ್ರಷ್ಟು ಕಷ್ಟಪಟ್ರು ಕೊಟ್ರು ಇದೊಂದು ಮಾತು ಅವ್ರಿಗೆ ಬೈತಿರೋದಿಲ್ಲ, ಒಂದು ಮಾತು ಅಂತಿರೋದಿಲ್ಲ, ಒಂದು ಉತ್ತರ ಕೊಡ್ತಿರೋದಿಲ್ಲ. ಆಮೇಲೆ ದೇವ್ರು ಎಷ್ಟು ಕಷ್ಟ ಸಹಿಸ್ಕೊಂಡಿರ್ತಾನ, ಅದೊಂದು ಆ ಕಳ್ಳನ ಮೇಲೆ ಪರಿಣಾಮ ಬೀರ್ತದ. ಆಮೇಲೆ 2ನೇದಾಗಿ, ತಂದೆಯೇ ಇವರನ್ನು ಕ್ಷಮಿಸು ಅಂತಕ್ಕಂಥ ಮಾತು ಕಳ್ಳನನ್ನು ಪೂರ್ತಿ ಮಾನಸಾಂತರ ಮಾಡಿಬಿಡ್ತದ. ಇಷ್ಟು ಕಷ್ಟ ಕೊಟ್ಟು ವೈರಿಗಳಿಗೆ ಕ್ಷಮಿಸಂತನಲ್ಲ, ಈತನೆಂಥ ಮನುಷ್ಯ, ಈತ ನಿಜವಾದ ದೇವರು ಈತನೇ ಅಂತ ಏನ್ ಮಾಡ್ತಾನಲ್ಲಿ, ನಿಜವಾದ ದೇವರು ಅಂತ ತನ್ನ ಬಾಯಿ ಬಂದು ಏನ್ ಹೇಳ್ತಾನ, ನೀನು ರಾಜನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಅವಾಗ ದೇವರು ಅವನಿಗೆ ಆಶ್ವಾಸನೆ ಕೊಡ್ತಾರ, ಮುಂದೆ ಯಾಕ, ಹೀಗೆ ಇದೇ ಹೊತ್ತು ಇದೇ ಕ್ಷಣದಲ್ಲೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವೆ ಅಂತ ಹೇಳ್ತಾನೆ. ಪಾಪಗಳೆಲ್ಲ ಕ್ಷಮಾಪಣೆ ಅದು 2ನೇ ಶಿಲ್ಬೆ. 3ನೇ ಶಿಲ್ಬೆ ನೋಡ್ರಿ, ಎಷ್ಟು ಕಷ್ಟ ಆಗ್ತದ, ಎಷ್ಟು ನೋವಾಗ್ತಿರ್ತದ, ಆದ್ರೂ ಅವನೇನ್ ಮಾಡ್ತಿರ್ತಾನ, ದೇವ್ರಿಗೆ ಹಾಸ್ಯ ಮಾಡ್ತಿರ್ತಾನ, ದೇವ್ರಿಗೆ ಎಂದು ನಂಬುತ್ತಿರೋದಿಲ್ಲ ಅವನು.
ಅಲ್ಲಿ ಈತ ಮೋಕ್ಷ ಸಿಕ್ಕಿತು. ಯಾವ ರೀತಿ ಮೋಕ್ಷ ಸಿಕ್ಕಿತಂದ್ರೆ ದೇವರನ್ನ ನಂಬಿದನು, ರಾಜನಂತ ನಂಬಿದನು, ಆತನ ತಪ್ಪಿಲ್ಲದೆ ಶಿಲ್ಬೆಗೆ ಹಾಕಲ್ಪಟ್ಟವನು ಅಂತ ನಂಬಿದನು. ಅಲ್ಲಿ ಆತನ ಪಾಪಗಳು ಕ್ಷಮಿಸಲ್ಪಟ್ಟು. ಅದೇ ರೀತಿಯಾಗಿ ಒಂದು ಸಾಧು ಸುಂದರ್ ಸಿಂಗ್ ಅವರು ಒಂದು ಸಲ ಅಡವಿಯಲ್ಲಿ ವಾಕ್ಯ ಸಾರಲು ಹೋಗುವಾಗ ಕಳ್ಳರ ಕೈಗೆ ಅವ್ರು ಸಿಗ್ಬಿಡ್ತಾರೆ. ಕಳ್ಳರು ಬಂದು ಹೊಡೆದು ಮಾಡಿ ಅವ್ರ ಚೀಲಗಳನ್ನ ಎಲ್ಲ ಕಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ನೋಡ್ತಾರ, ಅವ್ರ ಚೀಲದಲ್ಲಿ ಸತ್ಯವೇದ ಬಿಟ್ರೆ ಮತ್ತೇನು ಇರೋದಿಲ್ಲ. ಅವ್ರು ಸತ್ಯವೇದ ತಗೊಂಡು ಅವ್ರು ಹೋಗ್ತಾರ. ಈ ಕಡೆ ಸಾಧು ಸುಂದರ್ ಸಿಂಗ್ ಬರ್ತಿರ್ತಾರ. ಆಮೇಲೆ ಹಿಂದೆ ಯಾರೋ ಕರ್ದಂಗ ಆಗ್ತದ. ಅವಾಗ ಹಿಂತಿರುಗಿ ನೋಡ್ತಾರ, ಯಾರಪ್ಪ ಅಂದ್ರೆ ಅವ್ರು ಯಾರಿರ್ತಾರ, ಕಳ್ಳರ ಗ್ಯಾಂಗಿನಂತ ದೊಡ್ಡ ಹೆಡ್ ಇರ್ತಾನೆ. ಮತ್ತೆ ಭಯ ಆಗ್ತದ ಸಾಧು ಸುಂದರ್ ಸಿಂಗಗ. ಇಷ್ಟು ಹೊಡೆದ್ರು ಮಾಡಿದ್ರು ಎಲ್ಲ ಕಸ್ಕೊಂಡು ಹೋದ್ರು, ಮತ್ತೆ ಯಾಕೆ ನನಗೆ ಬೆನ್ನತ್ತಾರಪ್ಪ ಅಂತೇಳಿ ವಿಚಾರ ಮಾಡ್ತಿರ್ತಾರ. ಅಷ್ಟೊತ್ತಿಗೆ ಆತ ಬಂದೇನ್ ಹೇಳ್ತಾನ, ದಯಮಾಡಿ ನೀವು ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಅಂದಾಗ ಆತ ಬಹಳ ವಿಚಿತ್ರ ಆಗ್ತದ. ಏನಪ್ಪಾ ಈ ಕಳ್ಳ ನನ್ಗೆ ಊಟಕ್ಕೆ ಕರೆಯಕತ್ತೇನ, ಏನ್ ಪ್ಲಾನ್ ಇಟ್ಕೊಂಡೇನ, ಈಗ ನಾವು ಯಾರೇ ಆಗ್ಲಿ ಕೆಟ್ಟವ್ರು ಏನಾದ್ರು ನಮಗ ಕರೆದ್ರೆ ಮಾತಾಡಿದ್ರೆ ಏನ್ ಪ್ಲಾನ್ ಅದಪ್ಪ, ಇವನ್ ಮಾತಾಡ್ತಿದ್ದೆಲ್ಲ ಮಾತಾಡಿದ್ನು ಅಂತೇಳಿ ನಾವೇನ್ ಮಾಡ್ತೀವಿ, ಸಂಕೋಚ ಪಟ್ಟುಕೊಳ್ತೀವಿ. ಅದೇ ರೀತಿ ಸಾಧು ಸುಂದರ್ ಸಿಂಗ್ ಅವ್ರಿಗೂ ಸಂಕೋಚ ಆಗ್ತದ. ಆದಾಗ್ಯೂ ಅವ್ರೇನ್ ಮಾಡ್ತಾರ, ಆತನ ಜೊತೆ ಅವನ್ ಮನೆಗೆ ಹೋಗ್ತಾರ. ಮನೆಗೆ ಹೋದಾಗ ಸಾಧು ಸುಂದರ್ ಸಿಂಗ್ಗ ಕಳ್ಳ ನಮಸ್ಕಾರ ಮಾಡಿ ಕೇಳ್ತಾನ, ಅಯ್ಯ ನಾನು ಭಾಳ ಪಾಪ ಮಾಡೀನಿ, ಭಾಳ ಕೊಲೆಗಳು ಮಾಡೀನಿ, ಭಾಳ ದರೋಡೆ ಮಾಡೀನಿ, ನನ್ನಷ್ಟು ಕೆಟ್ಟವ ಯಾರು ಇಲ್ಲ, ನನ್ನ ಕೈ ಕೆಳಗೆ ಎಷ್ಟೋ ದೊಡ್ಡ ಗ್ಯಾಂಗೇ ಅವ, ನಾನು ಅವ್ರಿಗೆಲ್ಲ ನಾನೇ ಕಳತನ ಮಾಡೋದು ಕಲಿಸೀನಿ, ನನ್ನಂತ ಪಾಪಿಷ್ಟ್ರು ಯಾರು ಇಲ್ಲ, ಆದರೂ ನನ್ನ ದೇವ್ರು ಕ್ಷಮಿಸ್ತಾನ ಅಂತ ಕೇಳ್ತಾನೆ. ಅವಾಗ ಸಾಧು ಸುಂದರ್ ಸಿಂಗ್ ಅವರು ತನ್ನ ಮನೆಗೆ ಹೋಗೋವರೆಗೂ ಅಥವಾ ವಾಕ್ಯ ಹೇಳ್ಕೊಂಡು ಹೋಗಿರ್ತಾರೆ. ಯೇಸು ಕ್ರಿಸ್ತನ್ ಹುಟ್ಟಿದನು, ನಮ್ಮ ಪಾಪದ ಸಲುವಾಗಿ ಸತ್ತರು, ಮತ್ತೆ 3 ದಿನದಲ್ಲಿ ಎದ್ದು ಬಂದರು. ಆಮೇಲೆ ಒಬ್ಬ ಕಳ್ಳ ಪಕ್ಕ ಎಡಗಡೆ ಇರ್ತಕ್ಕಂಥ ಕಳ್ಳಗ ಶಿಲ್ಬೆ ಮೇಲೆ ರಕ್ಷಣೆ ಸಿಕ್ಕಿತು ಅಂತ ಇದೆಲ್ಲ ವಾಕ್ಯ ಹೇಳ್ಕೊಂಡು ಬಂದಿರ್ತಾರ. ಅವಾಗ ಆತನ ಪರಿವರ್ತನೆ ಆಗಿ ಅಂತ ನನ್ನ ದೇವ್ರು ಕ್ಷಮಿಸಂಗಾನೇನು, ನಾನು ಇಷ್ಟು ಕೊಲೆಗಳು ಮಾಡೀನಿ ಅಂತೇಳಿ ಒಳಗೆ ರೂಮಾಗ ಕರ್ಕೊಂಡೋಗಿ ದೀಪ ಹಚ್ಚಿ ತೋರಿಸ್ತಾರ. ಅಲ್ಲಿ ಬಲೇ ಎಲ್ಲಿಬಿನ ರಾಶಿಗಳು ಬಿದ್ದಿರ್ತಾವ. ಆಮೇಲೆ 2 ಜೀವಂತ ಹೆಣಗಳಿರ್ತಾವ ಇನ್ನು. ಅವಾಗ ಇಷ್ಟೆಲ್ಲ ಮಾಡಿ ನೋಡು, ನನ್ನ ಕ್ಷಮಿಸ್ತಾರ ದೇವರು ಅಂದಾಗ ಯೇಸು ಕ್ರಿಸ್ತನು ಕ್ಷಮಿಸುವಂತ ದೇವರಾಗಿದ್ದಾನಂತ ಹೊರ ಕರ್ಕೊಂಡೋಗಿ ಒಂದು ಬೆಟ್ಟ ತೋರಿಸ್ತಾರ ಸಾಧು ಸಿಂಗರ್. ತೋರಿಸಿ ನಿನ್ನ ಪಾಪಗಳು ಬೆಟ್ಟದಷ್ಟು ಎತ್ತರ ಇದ್ರೂ ಏನ್ ಮಾಡ್ತಾರ, ದೇವರು ಕ್ಷಮಿಸ್ತಾರ ಅಂದ ಕೂಡಲೇ ಅವಾಗಿಂದವಾಗಿ ಆತ ಸಾಧು ಸುಂದರ್ ಸಿಂಗ್ ಅವರಿಗೆ ಕ್ಷಮಾಪಣೆ ಕೇಳಿ ದೇವ್ರ ಹತ್ರ ನನ್ನ ಸಲುವಾಗಿ ಪ್ರಾರ್ಥನೆ ಮಾಡ್ರಿ ಅಂತೇಳಿ ಅವನು ಪ್ರಾರ್ಥನೆ ಮಾಡಿ ಅದೇ ಕ್ಷಣದಲ್ಲಿ ಆತನ ಏನ್ ಮಾಡ್ತಾನ, ಮಾನನ ಅಲ್ಲಿ ಆತಗ ಕ್ಷಮಾಪಣೆ ಸಿಕ್ಕಿತು. ಅದೇ ರೀತಿಯಾಗಿ ಇದು 2ನೇ ಶಿಲ್ಬೆ ಏನಿದು, ಮಾನಸಾಂತರ ಪಟ್ಟು ಪಾಪಗಳ ನಿವಾರಣೆ ಮಾಡಿಕೊಂಡಂತ ಒಂದು ಕಳ್ಳನ ಕ್ರೂಜೆ. ಈಗ 3ನೇ ಕ್ರೂಜೆನ ನೋಡ್ತೀವಿ ನಾವು. ಈ ಕಳ್ಳನು ಕೂಡ, ಈ ಕಳ್ಳ ಬೈಯದು ನೋಡಿದ, ಈ ಕಳ್ಳ ದೇವರು ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ ಅಂತ ಹೇಳಿದ್ದು ಕೇಳಿಸ್ಕೊಂಡಿದ್ದ. ಈತನ ಏನು ತಪ್ಪು ಮಾಡ್ಲಾರ್ದೆ ಶಿಲ್ಬೆಗೆ ಬಿದ್ದಾನ, ನಾವು ತಪ್ಪು ಮಾಡಿ ಶಿಲ್ಬೆ ಮೇಲೆ ಬಂದಿವಿ, ನಮಗೆ ಕಂಪಲ್ಸರಿ ಶಿಕ್ಷೆ ಆಗ್ಲೇಬೇಕಿತ್ತು, ಯಾವಾಗೋ ಒಂದ್ಸಲ ಆಗ್ಬೇಕಿತ್ತು, ನಮಗಾಗ್ಯದ. ಆದ್ರೆ ಈ ಕರ್ತನು ಕ್ರಿಸ್ತನು ರಾಜನು ಈತನ ಯಾವ ತಪ್ಪು ಮಾಡ್ಲಾರ್ದೆ ನಮಗೋಸ್ಕರ, ನಾವು ಮಾಡಿದಂತ ಕಳ್ಳತನಗೋಸ್ಕರ, ನಾವು ಮಾಡಿದಂತ ಕೊಲೆಗೋಸ್ಕರ, ದೊರವಡೆಗೋಸ್ಕರ ನಮ್ಮ ಪಾಪಗಳನ್ನ ತನ್ನ ಮೇಲೆ ಹಾಕಿಕೊಂಡು ಶಿಲ್ಬೆ ಮೇಲೆ ಏರೇನಂತ ಕಳ್ಳ ಹೇಳೋದು ಆತ ಕೇಳಿಸ್ಕೊಂಡಿರ್ತಾನ. ಆದಾಗ್ಯೂ ಆತನ ಮನಸ್ಸು ಮಾನಸಾಂತರ ಪಡ್ಲಿಲ್ಲ. ಯಾಕಂದ್ರೆ ಆತಗಿನ್ನೂ ಸಮಯ ಬಂದಿರಲಿಲ್ಲ. ಆತನಿಗೆ ದೇವರು ತನ್ನ ಹತ್ರ ಕರ್ಕೊಳ್ಳಕ ದೇವರಿಗೆ ಇಷ್ಟ ಇದ್ರೂ ಇವನಿಗೆ ಹೋಗಕ ಇಷ್ಟ ಇರ್ಲಿಲ್ಲ. ಹಂಗಾಗಿ ಆತನ ಏನ್ ಮಾಡ್ತಾನ, ದೇವ್ರಿಗೆ ನಂಬದಿಲ್ಲ. ದೇವ್ರ ವಿಷಯದಲ್ಲಿ ಆತನು ಇನ್ನೂ ಕೆಟ್ಟದೇ ಯೋಚನೆ ಮಾಡ್ತಿರ್ತಾನೆ, ಇನ್ನೂ ದೇವ್ರನ್ನ ಕ್ರೂರವಾಗಿ ನೋಡ್ತಿರ್ತಾನ, ಕ್ರೂರವಾಗಿ ಬೈತಿರ್ತಾನ. ಅದೇ ರೀತಿಯಾಗಿ ಆತನಿಗೆ ಕ್ಷಮಾಪಣೆ ಸಿಗೋದಿಲ್ಲ. ಈ ಶಿಲ್ಬೆ ಮೇಲೆ ಒಂದು ಉದಾಹರಣೆ, ಒಂದು ಕಾಲೇಜ್ನಾಗ 8-10 ಜನ ಹುಡುಗರು, ಅವ್ರ ಹತ್ರ ಭಕ್ತಿ ಸಂಜೀವನ ಕೂಟ ನಡೆದಿರ್ತದ. ಅವಾಗ ಎಲ್ಲರೂ ಬೆಳಿಗ್ಗೆ ಹೋಗಿ ಸಾಯಂಕಾಲವರೆಗೂ ಬರ್ತಿರ್ತಾರ. ಇಷ್ಟು ಒಳ್ಳೆ ವಾಕ್ಯ ಹೇಳೋರು ಬಂದಿರ್ತಾರೆ. ಈಗ ನಾವ್ ಹೇಳ್ತೀವಲ್ಲ, ಒಳ್ಳೆ ವಾಕ್ಯಗಳು ಹೇಳೋರು ಯಾರಂದ್ರೆ ಓಡಿ ಹೋಗ್ತೀವಿ ಕೇಳಿಸ್ಕೊಳಕ್. ಹಂಗ ಎಲ್ಲ ಯವನಸ್ಥ ಹುಡುಗರು ಎಲ್ಲರೂ ಹೋಗ್ತಿರ್ತಾರ. ಅವಾಗ ಅದ್ರಾಗ ಒಬ್ಬ ಹುಡುಗ ಬಾಳ್ ಕೆಟ್ಟವಿರ್ತಾನ. ಅವನು ಕುಡಿಯೋದು, ಇಸ್ಪೇಟ್ ಆಡೋದು, ಡ್ರಗ್ಸ್ ತಗೊಳ್ಳೋದು, ಎಲ್ಲ ದುರ್ಚಟಗಳು ಮಾಡ್ತಿರ್ತಾನ. ಆದ್ರೂ ಅವನ ಫ್ರೆಂಡ್ಸ್ ಏನ್ ಮಾಡ್ತಿರ್ತಾರ, ಅವನ್ನ ಬಿಡ್ಲಾರ್ದಂಗ ಕರ್ಕೊಂಡು ಹೋಗ್ತಿರ್ತಾನ. ಸುಮ್ನೆ ಕುಂದಿರ್ತಾನ, ಬರ್ತಾನ. ಬಂದ ಕೂಡ್ಲೆ ಎಲ್ಲ ಫ್ರೆಂಡ್ಸ್ ಅಂತಾರ,
ನೋಡು ಇವತ್ತು ವಾಕ್ಯ ಹೆಂಗಿತ್ತು ಕೇಳಿಸ್ಕೊಂಡಿ, ಮತ್ತೆ ನೀನು ಮಾನಸಾಂತರ ಹೊಂದು ನಿನ್ ದೇವ್ರ ಕಡೆ ತಿರುಗು, ನೀನ್ ನನ್ನ ಫ್ರೆಂಡ್ ಇದ್ದಿ, ನಾವೀಗ ಹೆಂಗ ಜೊತೆ ಇದ್ದೀವಿ, ನಾವು ಸತ್ತಿವಂದ್ರೂ ನಾವೆಲ್ಲರೂ ಒಂದಲ್ಲೇ ಇರಬೇಕು ಅಂತ ಹೇಳ್ತಿರ್ತಾರೆ. ಆ ಸಮಯದಲ್ಲಿ ಅವನು ಏನ್ ಮಾಡ್ತಿರ್ತಾನ, ನಾವು ಇನ್ನ ಸಮಯ ಅದ ತಗೋ, ಇನ್ನ ನಾಳೆ ನೋಡಮ್ಮ, ಫಸ್ಟ್ ಡೇ ಹೋಗ್ತದ, ಸೆಕೆಂಡ್ ಡೇ ಬರ್ತದ, ಅವತ್ತೂ ಒಳ್ಳೆ ವಾಕ್ಯ ಹೇಳೋರು ಇರ್ತಾರೆ, ಎಲ್ಲ ನಮ್ಮ ಬಗ್ಗೆನೆ ಹೇಳ್ಯಾರ, ನೋಡು ಮಾನಸಾಂತರ ಆಗು, ದೇವ್ರ ಕಡೆ ತಿರ್ಕೊ, ನೀನು ಯಾವ ರೀತಿ ಕಳ್ಳ ಹಿಂಗ ತಿರುಗಿದನು, ದೇವ್ರ ಹತ್ರ ಪರದೈಸಿನ ಸ್ಥಳ ಸಿಕ್ಕಿತು, ನಮಗ್ನ ಹಂಗೆ ಆಗ್ತದ, ನಾವೆಂತ ತಪ್ಪು ಮಾಡಿದ್ರು ನಮಗ್ ದೇವ್ರ ಕ್ಷಮಿಸ್ತಾನ ಹೇಳಿದಾಗ, ಇವತ್ತು ಬೇಡಪ್ಪ, ಇನ್ನ ನಾಳೆ ನೋಡಮ್ಮ, ಇನ್ನ 7 ದಿವಸ ಆದಲ್ಲ, ಇನ್ನ ನೋಡೋಣ, 3 ದಿನ ಆಗ್ತದ 5ನೇ ದಿವಸ ಆಗ್ತದ, 6ನೇ ದಿವಸ ಆಗ್ತದ, 7 ದಿವಸಗಳು ಮುಗಿತಾವ. ಕೊನೆಗೆ 7ನೇ ದಿನಕ್ಕೆ ಎಲ್ಲಾ ಫ್ರೆಂಡ್ಸ್ ಬಂದ್ ಕೇಳ್ತಾರ, ಬಾಪ ಪ್ರೇಯರ್ಗೆ ಹೋಗಮ್ಮು, ಚರ್ಚ್ಗೆ ಹೋಗಮ್ಮು, 7 ದಿನ ಭಕ್ತಿ ಸಂಜೀವನ ಕೂಟ ಮುಗ್ದುವು, ನೀನ್ ಇನ್ನೂ ಪರಿವರ್ತನೆ ಹೊಂದಲಿಲ್ಲ, ನೋಡು ನಾಳೆ ಏನನ್ನ ಆಯ್ತು ಅಂತಂದ್ರೆ ನೀನ್ ಏನಾಗ್ತಿದಿ, ಎಲ್ಲಿಗೆ ಹೋಗ್ತಿದ್, ನೀನು ಯೋಚನೆ ಮಾಡಿದೇನು ಅಂದ್ರೆ, ನಾನೇನ್ ಮುದುಕ ಆಗಿನೇನು ಏನನ್ನ ಆಗಕ್ಕ, ನಾನು ಇನ್ನೂ ಮುದುಕ ಆಗಿಲ್ಲ, ನಾನು ಯೌವನಸ್ತಿದ್ದೀನಿ, ಈಗೇ ನಾವೇನು ಎಂಜಾಯ್ ಮಾಡೋದು, ಆಮೇಲೆ ದೇವ್ರು ಅಂತ ಇದ್ದೇ ಇರ್ತದ ಅಂತ ಹೇಳಿ ಎಲ್ಲ ಹುಡುಗರಿಗೆ ಇನ್ಸಲ್ಟ್ ಮಾಡಿ ಕಳಿಸ್ಕೊಡ. ಎಲ್ಲರೂ ಹೋಗಿ ಮಲ್ಕೊಂಡ್ಬಿಡ್ತಾರ, ಮುಂಜಾನೆ ಆಗ್ತದ. ಈ ಹುಡುಗ ಏನ್ ಮಾಡ್ತಾನ, ಇವನಿಗೆ ಆರೋಗ್ಯದ ಬಗ್ಗೆ, ಶರೀರದ ಬಗ್ಗೆ, ಸೌಂದರ್ಯದ ಬಗ್ಗೆ ಬಹಳ ಕಾಳಜಿ ಇರ್ತದ. ನಾನು ಹಂಗ ಕಾಣ್ಬೇಕು, ಹಿಂಗ ಕಾಣ್ಬೇಕು, ಹಿಂಗ ಹುಡುಗಿಯರು ನನ್ನ ನೋಡಿ ನನ್ನ ಮರಳಾಗ್ಬೇಕು ಅಂತ ಇಂಥವೆಲ್ಲ ಕೆಟ್ಟ ಯೋಚನೆಗಳು ಅವನ ಹತ್ರ ಇರ್ತಾವ. ಅವನೇನ್ ಮಾಡ್ತಾನ, ಜಿಮ್ಗೆ ಹೋಗ್ತಾನ, ಜಿಮ್ ಮಾಡ್ತಾನ, ಆಮೇಲೆ ಎಲ್ಲ ಎಕ್ಸಸೈಸ್ಗಳು ಮಾಡ್ತಾನ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕಂತೇಳಿ ಎಲ್ಲ ಮುಗಿಸ್ಕೊಂಡು ಅವನ್ ಏನ್ ಮಾಡ್ತಾನ, ಸ್ವಿಮ್ಮಿಂಗ್ ಮಾಡಕ್ ಹೋಗ್ತಾನ. ಸ್ವಿಮ್ಮಿಂಗ್ ಮಾಡಿ ಮನೆಗೆ ಬಂದು ಮಲ್ಕೊಂಡಿರ್ತಾನ. ಮುಂಜಾನೆ ನಾಷ್ಟಕ್ಕೆ ಬರೋದಿಲ್ಲ ಅಂತೇಳಿ ಎಲ್ಲ ಫ್ರೆಂಡ್ಸ್ ದಾರಿ ನೋಡ್ತಾರ, ಯಾಕೋ ಬರ್ಲಿಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರ, ಅವನ್ನ ಎಬ್ಸ್ಲಾ ಕರ್ಕೊಂಡು ಹೋಗ್ತಾರ. ಮಲ್ಕೊಂಡಿರ್ತಾನ, ಎಬ್ಸ್ತಾರ, ಚಾರ್ಲಿ ಅಂದ್ರೆ ಅವನು ಉತ್ತರ ಕೊಡೋದಿಲ್ಲ, ಆ ಕಡೆ ಗೋಡೆ ಕಡೆ ತಿರುಗಿ ಮಲ್ಕೊಂಡಿರ್ತಾನ. ಇವ್ರು ಏನ್ ಮಾಡ್ತಾರ, ಮೈ ಮುಟ್ಟಿ ಎಬ್ಸ್ತಾರ. ಎಬ್ಸಿದ ಕೂಡ್ಲೆ ಅವನು ಬಿದ್ದು ಬಿಡ್ತಾನ ಹಿಂಗ್ ಸೈಡ್ಗೆ. ಅವಾಗ ಯಾಕಪ್ಪ ಅಂತೊಳಗಾಗಿ ಅವನು ಏನಾಗಿರ್ತದ, ಅವನು ಸತ್ತು ಹೋಗ್ಬಿಟ್ಟಿರ್ತಾನ. ಯಾಕಂದ್ರೆ ಅವನು ಅವತ್ತಿನ ದಿನ ಎಕ್ಸಸೈಸ್ ಜಾಸ್ತಿ ಮಾಡಿರ್ತಾನ, ಆಮೇಲೆ ಜಿಮ್ ಮಾಡಿರ್ತಾನ, ಆಮೇಲೆ ಸ್ವಿಮ್ಮಿಂಗ್ನು ಜಾಸ್ತಿ ಮಾಡಿ ಆತ ಹಾರ್ಟ್ ಮೇಲೆ ಭಾರ ಆಗಿ ಆತ ಏನಾಗ್ಬಿಟ್ಟಿರ್ತಾನ, ಸತ್ತೋಗ್ಬಿಟ್ಟಿರ್ತಾನ. ಅವಾಗ ಎಲ್ಲ ಫ್ರೆಂಡ್ಸ್ ಅಂತಾರ, ಇನ್ನ ನಾನು ಯೌವನಸ್ತಿದ್ದೀನಿ, ಇನ್ನ ನಾನು ಬಹಳ ದಿನ ಬದುಕ್ತೀನಿ. ಹೀಗೆ ಅದೇ ರೀತಿಯಾಗಿ ಪ್ರಿಯರೇ, ನಮ್ಮ ಯಾವಾಗಾದೋ ನಮ್ ಸಮಯ ಗೊತ್ತಿಲ್ಲ. ನಾವು ಎಷ್ಟೋ ಸಲ ಅಂತೀವಿ, ಚರ್ಚಿಗೆ ಹೋಗ್ಬೇಕಾದ್ರೆ ಮುಂದಿನ ವಾರ ಹೋದ್ರೆ ಆಯ್ತು ಬಿಡು, ಈಗ ಹೋಗಿ ಏನ್ ಮಾಡಮ್ಮ, ಮುಂದಿನ ವಾರ ಹೋಗೋಣ ಅಂತೇಳಿ ನಾವು ಅಂತಿರ್ತೀವಿ. ಆದ್ರೆ ಮುಂದಿನ ವಾರ ಇರ್ತೀವೋ ಅಂತ ನಮಗ್ ಗೊತ್ತಿಲ್ಲ. ಒಂದು ದಿನ, ಒಂದು ಕ್ಷಣನೂ ನಮ್ಮದಲ್ಲ. ದೇವ್ರು ನಮಗೋಸ್ಕರ ಪ್ರಾಣ ಕೊಟ್ಟನಂತೇಳಿ ನಾವು ತಿಳ್ಕೊಂಡು, ನಾವು ಯೋಚನೆ ಮಾಡಿ, ನಮ್ಮ ಪಾಪಗಳನ್ನೆಲ್ಲ ನಾವು ಅರಿಕೆ ಮಾಡ್ಕೊಂಡ್ರೆ, ನಮ್ಮ ತಂದೆಯಾದ ದೇವರು ನಮ್ಮನ್ನು ಕ್ಷಮಿಸುವಂತ ತಂದೆಯಾಗಿದ್ದಾರೆ. ಬೇರೆ ಹಿಂದೂಗಳು ನೋಡ್ರಿ, ತಮ್ಮ ಕಲ್ಲುಗಳ ಮೂರ್ತಿಗಳ ಮುಂದ ಹೊಡ್ಕೊಳ್ತಾರ, ಚುಚ್ಚುಕೊಳ್ತಾರ, ಮೈಯಲ್ಲಿ ಕೊಳ್ತಾರ, ಎಲ್ಲೆಲ್ಲಿಗೋ ಪಾದಯಾತ್ರೆ ಹೋಗ್ತಾರ, ಮುಂಜಾನೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಏನೇನೋ ಮಾಡ್ತಾರ. ಆದ್ರೆ ನಮ್ಮ ತಂದೆಯಾದ ದೇವರು ಅವೆಲ್ಲವನ್ನು ಕೇಳುವಂತ ತಂದೆ ಇಲ್ಲ. ಆತನು ಕೇಳುವುದು ಬರೇ ನಮ್ಮ ಹೃದಯವನ್ನು. ಆತನು ಯಾವಾಗಲೂ ಹೇಳ್ತಿರ್ತಾನೆ, ನಿಮ್ಮ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಈಗ ನಮಗೊಂದೊಂದ್ಸಲ ಎದೆ ಡಬ್ 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 ತೊಡ್ಕೊಂಡಾಗ ನಮಗ್ ಒಂದೊಂದ್ಸಲ ಪಟ್ಟನ ಎಚ್ಚರ ಆಗ್ತದ. ಅವಾಗ ನಮ್ಗೇನ್ ಅನಿಸ್ತದ, ಆ ಮಾತು ಆ ವಾಕ್ಯ ನಮಗೆ ನೆನಪು ಬರ್ತದ, ಹೃದಯವೆಂಬ ಬಾಗಿಲ್ ಬಳಿಯಲ್ಲಿ ಯೇಸು ಕ್ರಿಸ್ತ ನಿಂತು ತಟ್ಟುತ್ತಾ ಇದ್ದಾನಪ್ಪ ದೇವ್ರೇ ಅನ್ನಂಗಾಗ್ತದ. ಅದೇ ರೀತಿಯಾಗಿ ನಾವು ಅದೇ ಭಯವನ್ನು ಇಟ್ಟುಕೊಂಡು ಜೀವಿಸುವುದಕ್ಕಿಂತ ನಾವು ದೇವರನ್ನು ನಂಬಿ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕರಿಸಿಕೊಳ್ಳಬೇಕು. ಆತನು ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸುವಂತ ತಂದೆಯಾಗಿದ್ದಾನೆ. ನಾವು ಮನಸ್ಸಿನಲ್ಲಿ ಅಂದುಕೊಳ್ತೀವಿ, ಯಾರು ಕ್ಷಮಿಸಲಾರದಂತ ತಪ್ಪುಗಳನ್ನ ನಾವು ಮಾಡಿವಪ್ಪ ದೇವ್ರೆ, ನಮ್ಮ ತಪ್ಪುಗಳ ದೇವ್ರು ಕ್ಷಮಿಸಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಸತ್ಯವೇದದಲ್ಲಿ ಹೇಳ್ತದ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ಅದನ್ನ ದೇವರು ಏನ್ ಮಾಡ್ತಾನಂತ, ಹಿಮದಂತೆ ಬೆಳ್ಳಗೆ ಮಾಡುವಂತ ತಂದೆ ನಮ್ಮ ತಂದೆಯಾದ ದೇವರಾಗಿದ್ದಾರೆ. ನಾವೆಲ್ಲರೂ ನಮ್ಮ ತಪ್ಪುಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅಂತ್ಯಕಾಲದಲ್ಲಿ ಕ್ರಿಸ್ತರು ಬರುವುದರೊಳಗಾಗಿ ನಾವು ಅವರ ಜೊತೆಯಲ್ಲಿ ಎತ್ತಲ್ಪಡಬೇಕು. ನಾವು ಆಂಟಿ ಕ್ರೈಸ್ಟ್ ಕಾಲ ಕುಳಿದ್ರೆ ಏನೇನು ಕಷ್ಟಗಳಾವಂತ ನಮ್ಗ ಪ್ರಕಟ
ಕೊನೆಯಲ್ಲಿ ನಾವು ಎಲ್ಲ ಕಷ್ಟಗಳಿಗೆ ನಾವು ಯಾರು ಈಡಾಗ್ಲಾರ್ದಂಗ ಗುರಿ ಆಗ್ಲಾರ್ದಂಗ ನಮ್ಮ ತಂದೆಯಾದ ದೇವರ ಜೊತೆಯಲ್ಲಿ ನಾವೆಲ್ಲರೂ ಎತ್ತಲ್ಪಡ್ಬೇಕಂತೇಳಿ ನನ್ನ ಆಶೆ ಆಗಿರುತ್ತದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ದೇವರ ವಾಕ್ಯದ ಪ್ರಕಾರ ನಾವು ನಡೆಯುವರಾಗಿ ಆತನ ಚಿತ್ತದ ಪ್ರಕಾರ ನಾವು ನಡೆದರೆ ನಾವು ತಂದೆಯಾದ ದೇವರ ಜೊತೆಯಲ್ಲಿ ಹೋಗಲಿಕ್ಕೆ ನಾವು ಸಾಧ್ಯವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯನ ಕೊಟ್ಟಿರತಕ್ಕಂಥ ದೇವರಿಗೂ ದೀಪಮ್ಮರಿಗೂ ನಾನು ವಂದನೆಯನ್ನು ಸಲ್ಲಿಸಿ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ದೇವರು ಎಲ್ಲರನ್ನ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಈ ದಿನವು ನಿಮ್ಮೆಲ್ಲರಿಗೆ ಶುಭವಾಗಲಿ ಅಂತೇಳಿ ನಾನು ಹಾರೈಸಿ ದೇವರಲ್ಲಿ ಬೇಡುವವರಾಗಿ ಆಮೇನ್.